ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರೇಮಾಸ್ ಲೈಫ್ ಸ್ಟೈಲ್. ಇದು ಬಂದು ಮಂಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ನನಗೆ ತುಂಬ ಸ್ಪೆಷಲ್ ಆಗಿರುವಂಥ ದಿನ ಅಂತಲೇ ಹೇಳ್ಬೋದು. ಅದೇನೆಂದರೆ ನಮ್ಮಮ್ಮ ಬೆಂಗಳೂರಿಗೆ ಬಂದಿದ್ದಾರೆ, ಹಾಗಾಗಿ ತುಂಬ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ. ವೆರಿ ಗುಡ್ చిలకమ్మ చెప్పు. ಇಷ್ಟು ದಿನ ಆದಮೇಲೆ ನಮ್ಮಮ್ಮ ಬೆಂಗಳೂರಿಗೆ ಬಂದಿರೋದಂತೂ ನಮಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಅಣ್ಣ ಅವರು ಊರಿಗೆ ಹೋಗಿದ್ದರು, ಹಾಗೆ ಬರುವಾಗ ಜೊತೆಲಿ ಕರ್ಕೊಂಡು ಬಂದಿದ್ದಾರೆ. ಮುಂಚೆ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ನಮ್ಮಪ್ಪ ನಮ್ಮಮ್ಮ 1 ತಿಂಗಳಿಗೆ 2 ತಿಂಗಳಿಗೆ ಬೆಂಗಳೂರಿಗೆ ಬಂದು ಹೋಗ್ತಾ ಇದ್ರು. ಈಗಂತೂ ಬರೋದು ತುಂಬ ಅಪರೂಪ ಆಗಿಬಿಟ್ಟಿದೆ. ಅವ್ರಿಗೆ ಬರಬೇಕನ್ಸಿದ್ರು ಬರ್ದಿರೋ ಪರಿಸ್ಥಿತಿ ಅವ್ರದ್ದು. ನಮಗೂ ಅರ್ಥ ಆಗುತ್ತೆ, ಹಾಗಾಗಿ ಅವ್ರನ್ನ ನಾವು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಈಗಲೂ ನಮ್ಮಮ್ಮ ಸುಮ್ಮನೆ ಅಂತೂ ಬಂದಿಲ್ಲ, ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋದಕ್ಕಂತ ಬಂದಿದ್ದಾರೆ. ನಮ್ಮ ಅಮ್ಮನಿಗೆ 8 ಇಯರ್ಸ್ ಬ್ಯಾಕ್ ತುಂಬ ಹುಷಾರಿರಲಿಲ್ಲ. ಆವಾಗ ಬೆಂಗಳೂರಲ್ಲೇ ರಾಮಾಯಣದಲ್ಲಿ ತೋರಿಸ್ತಾ ಇದ್ವಿ. ನಂತರ 1 ವರ್ಷಕ್ಕೊಂದು ಸರಿ ಚೆಕಪ್ಗೆ ಬರ್ತಾಯಿದ್ರು. ಬಟ್ ಈ ಸರಿ ತುಂಬ ಲೇಟಾಗಿ ಬಂದಿದ್ದಾರೆ. ಅದು ಕೂಡ ನಾವು ಫೋರ್ಸ್ ಮಾಡಿ ಕರೆದಿದ್ದಕ್ಕೆ ಮಾತ್ರ ಬಂದಿರೋದು, ಇಲ್ಲ ಅಂದರೆ ನಮ್ಮಮ್ಮ ಬರ್ತಾನೆ ಇರಲಿಲ್ಲ. ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ನಮ್ಮಮ್ಮ, ಹಾಗಾಗಿ ಫಸ್ಟ್ ಬಂದು ತೋರಿಸ್ಕೊ ಅಂತ ಹೇಳ್ತಾ ಇದ್ವಿ. ಫೇಸ್ ಎಲ್ಲನೂ ಕೂಡ ಚೇಂಜ್ ಆಗಿಬಿಟ್ಟಿದೆ. ಮೊದಲು ಇನ್ನೂ ಚೆನ್ನಾಗಿದ್ದರು ನಮ್ಮಮ್ಮ, ಬಟ್ ಆ್ಯಕ್ಟಿವ್ ಆಗಿದ್ದಾರೆ. ಊರಲ್ಲಿ ಎಲ್ಲ ಕೆಲಸ ಅವರೇ ಮಾಡ್ಕೊತಾರೆ. ಆದರೂ ಯಾಕೋ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಅನ್ನಿಸ್ತು. ಹೇಗೋ ನಮ್ಮ ಅಣ್ಣವ್ರು ಊರಿಗೆ ಹೋಗಿದ್ದಾರಲ್ವ, ಹಾಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ನಾಳೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ, ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ನಮ್ಮಮ್ಮನ ಕರ್ಕೊಂಡು ಹೋಗೋಣ ಅಂತ ನಮ್ಮ ಅಣ್ಣನ ಮನೆ ಹತ್ರ ಬಂದೆ. ಮಳೆ ಶುರುವಾಯಿತು. ಮಕ್ಕಳ ಹತ್ರ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳಂತೂ ತುಂಬ ಆ್ಯಕ್ಟಿವ್ ಇದ್ದಾರೆ. ನೋಡಿದ್ರಲ್ಲ ಎಷ್ಟು ರೈಮ್ಸ್ ಹೇಳಿದರು. ಕ್ಯಾಮ್ರಾ ಆನ್ ಮಾಡಿದರೆ ಸಾಕು ಏನೋ ಒಂದು ಹೇಳ್ತಾನೆ ಇರ್ತಾಳೆ. ರೈಮ್ಸ್ ಒಂದೊಂದು ತೆಲುಗಲ್ಲಿ ಹೇಳಿದ್ದಾಳೆ, ಒಂದೊಂದು ಇಂಗ್ಲೀಷಲ್ಲಿ ಹೇಳಿದ್ದಾಳೆ. ಅವ್ರು ಮಾತಾಡೋದು ತೆಲುಗು ಅಲ್ವಾ, ಹಾಗಾಗಿ ತೆಲುಗಲ್ಲಿ ಹೇಳಿದ್ದಾಳೆ. ಮಕ್ಕಳ ಹತ್ರ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ನಮ್ಮ ಅಮ್ಮನಿಗೆ ಮನೆಗೆ ಹೋಗೋಣ ಬಾ ಅಂತ ಕರೀತಾ ಇದ್ದೆ. ನಮ್ಮಮ್ಮ ಒಂದೇ ಸರಿ ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಳೆ ಕೂಡ ಬರ್ತಾ ಇತ್ತು, ಹಾಗಾಗಿ ನಾವು ಅಲ್ಲೇ ಇದ್ವಿ. ಇನ್ನು ನಮ್ಮ ಯಜಮಾನ್ರಿಗೆ ನನ್ನ ಮಗಳಿಗೆ ಇಲ್ಲಿಗೆ ಬರೋಕ್ಕೆ ಹೇಳಿದರು. ಇಲ್ಲಿ ನೋಡಿ ನಮ್ಮ ಅಣ್ಣನ ಮಗ ಜರ್ಕಿನ್ ಹಾಕ್ಕೊಂಬಂದು ನನಗೆ ಎದುರಿಸ್ತಿದ್ದಾನೆ. ಮಕ್ಕಳ ಹತ್ರ ಅಂತೂ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಇವರಿಬ್ಬರು ಮಕ್ಕಳು ಬಂದು ಟ್ವಿನ್ಸು, 7 ಮಂತ್ಸಲ್ಲೇ ಡೆಲಿವರಿ ಆಗಿರೋದು. ಆದರೂ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಈ ಮಕ್ಕಳು ಚಿಕ್ಕವರಿದ್ದಾಗಂತೂ ತುಂಬ ಭಯ ಆಗ್ತಿತ್ತು ಎತ್ಕೊಳ್ಳೋದಕ್ಕೆ, ತುಂಬ ಸಣ್ಣ ಇದ್ದರು. ಈಗ ನಮಗೆ ಎದುರಿಸ್ತಿದ್ದಾರೆ ನೋಡಿ. ಇಲ್ಲಿ ನಮ್ಮ ಅಣ್ಣ ಊರಿಂದು ಗೃಹ ಪ್ರವೇಶದ ವಿಡಿಯೋ ಹಾಕಿದ್ರು, ಎಲ್ಲರೂ ನೋಡ್ತಾ ಇದ್ದೀವಿ. 5 ಇಯರ್ಸ್ ಆಯ್ತು ಅನಿಸುತ್ತೆ ಮನೆ ಕಟ್ಟಿಸಿ. ಫಸ್ಟು ತುಂಬ ಚಿಕ್ಕ ಮನೆ ಇತ್ತು, ಈಗ ಕೆಳಗಡೆ 2 ಬೆಡ್ರೂಮು, ಮೇಲ್ಗಡೆ 2 ಬೆಡ್ರೂಮ್ ಮಾಡಿದ್ದಾರೆ. ಇನ್ನು ನಾವು ಚಿಕ್ಕವ್ರು ಇರಬೇಕಾದ್ರೆ ಅದೇ ಹಳ್ಳಿಯಲ್ಲಿ ಬಾಡಿಗೆ ಮನೇಲಿದ್ವಿ. ಅದು ತುಂಬ ಚಿಕ್ಕ ಮನೆ, ಆದರೂ ಅದರಲ್ಲೇ ತುಂಬ ಹ್ಯಾಪಿಯಾಗಿದ್ವಿ. ಆವಾಗ ನಮ್ಮಮ್ಮ ಅಪ್ಪ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ರು. ನಮ್ಮ 3 ಜನ ಅಣ್ಣಂದಿರು ಹಾಸ್ಟೆಲ್ಗಳಲ್ಲಿ ಓದ್ತಾಯಿದ್ರು. ಹೇಳಬೇಕಂದ್ರೆ ಆವಾಗ ತುಂಬ ಕಷ್ಟಪಟ್ಟಿದ್ದಾರೆ. ನನಗೆ ಇದೆಲ್ಲ ಹೇಳ್ಕೊಳ್ಳೋದ್ರಲ್ಲಿ ಏನು ಸಂಕೋಚ ಇಲ್ಲ. ಬಂದಿರೋ ದಾರಿನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ನಾನು ತುಂಬ ಹೆಮ್ಮೆಯಿಂದನೇ ಹೇಳ್ಕೊತೀನಿ. ನನಗೆ ಅವಾಗಿರೋ ಲೈಫೇ ಚೆನ್ನಾಗಿತ್ತು ಅನಿಸುತ್ತೆ. ನಮ್ಮ ಯಜಮಾನ್ರು ನನ್ನ ಮಗಳು ನಮ್ಮ ಅಣ್ಣನ ಮನೆಗೆ ಬಂದರು. ನನ್ನ ಮಗ ಫೋನ್ ಮಾಡಿ ಪಾನಿಪುರಿ ತಗೊಂಡು ಬನ್ನಿ ಅಂತ ಹೇಳಿದ್ನಂತೆ, ಹಾಗಾಗಿ ಪಾನಿಪುರಿ ತಂದಿದ್ದಾರೆ. ಇನ್ನೆಲ್ಲರೂ ತಿಂತಾಯಿದ್ದೀವಿ. ಇಲ್ಲಿ ನಮ್ಮಮ್ಮ ಊರಿಂದ ಕಾಲ್ ಬಂದಿದೆ, ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದಾರೆ. ಗೃಹ ಪ್ರವೇಶದ ವಿಡಿಯೋ ನೋಡ್ತಾ ಇದ್ದೀವಂತ ತೋರಿಸಿ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಮನೆ ಕಟ್ಟಿಸ್ತಾರೆ ಊರಲ್ಲಿ ಅಂತ. ಅದಕ್ಕೆ ನಮ್ಮ ಅಣ್ಣಂದಿರು ತುಂಬ ಕಷ್ಟಪಟ್ಟಿದ್ದಾರೆ. ಚಿಕ್ಕ ವಯಸ್ಸಿಂದ ಹಾಸ್ಟೆಲಲ್ಲಿದ್ದು ಓದ್ಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಈಗ ಒಂದೊಳ್ಳೆ ಜಾಬಲ್ಲಿದ್ದಾರೆ.
ಗೃಹ ಪ್ರವೇಶ ಟೈಮಲ್ಲಿ ಇನ್ನೂ ಇಬ್ಬರು ಅಣ್ಣಂದ್ರಿಗೆ ಮದುವೆ ಆಗಿರಲಿಲ್ಲ. ಇಲ್ಲಿ ನಮ್ಮ ಮನೇನ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಮೂಮೆಂಟ್ ಅಂತೂ ನಮಗೆ ಮರೆಯೋದಕ್ಕಾಗಲ್ಲ. ಯಾಕಂದರೆ ನಾವು ಒಂದು ಬಾಡಿಗೆ ಮನೆಯಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ. ಮಳೆ ಬಂತು ಅಂದರೆ ಮಲಗೋದಕ್ಕೂ ತುಂಬ ಕಷ್ಟ ಆಗೋದು. ಗೃಹ ಪ್ರವೇಶದಲ್ಲಂತೂ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನಿಲ್ಲಿ ಸಿಂಪಲಾಗಿ ರೆಡಿ ಆಗಿದ್ದೀನಿ ನೋಡಿ. ಇಲ್ಲಿ ಪೂಜೆ ಮಾಡಿಸ್ತಿರೋರು ಬಂದು ನಮ್ಮ ಯಜಮಾನ್ರು ಬಂದು ಪುರೋಹಿತರು. ಬೆಂಗಳೂರಲ್ಲೇ ಗಣೇಶ ಟೆಂಪಲಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾರೆ. ಇವರಿಬ್ಬರು ಬಂದು ನಮ್ಮ ದೊಡ್ಡಣ್ಣ, ನಮ್ಮ ಅತ್ತಿಗೆ. ಇದು ಬಂದು ನೆಕ್ಸ್ಟ್ ಡೇ ಈವ್ನಿಂಗ್. ನಮ್ಮ ಮನೇಲಿ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸ್ ಬಂದು ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ. ಬ್ರೆಡ್ ಟೋಸ್ಟ್ಗೆ ಬೇಕಾಗಿರುವಂಥ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಕ್ಯಾಪ್ಸಿಕಮು, ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಕ್ಯಾಬೇಜ್ನ ಮಾತ್ರ ತುರಿದಿದ್ದೀನಿ. ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಈವ್ನಿಂಗ್ ನಮ್ಮ ಅಮ್ಮನೂ ಬಂದರು. ಇನ್ನು ಹಾಗೆ ನಮ್ಮ ಅತ್ತಿಗೆ ಮಕ್ಕಳು ಬಂದಿದ್ದಾರೆ. ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಇದನ್ನು ಮಾಡ್ತಾಯಿದ್ದೀನಿ. ನನ್ನ ಮಗನೂ ತುಂಬ ದಿನದಿಂದ ಕೇಳ್ತಾ ಇದ್ದ ಬ್ರೆಡ್ ಟೋಸ್ಟ್ ಮಾಡಮ್ಮ ಅಂತ. ತುಂಬ ದಿನಗಳು ಬೇರೆ ಆಗಿತ್ತು ಈ ಬ್ರೆಡ್ ಟೋಸ್ಟ್ ಮಾಡಿ, ಹಾಗಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ಬ್ರೆಡ್ ಜೊತೆಗೆ ಮಯಾನೀಸ್ ತಂದಿದ್ದಾನೆ ನನ್ನ ಮಗ. ಮಯಾನೀಸ್ ಎಲ್ಲ ಬೇಡ ಅಂತ ಹೇಳಿದೆ, ಆದರೂ ತಂದಿದ್ದಾನೆ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿರುವಂಥ ವೆಜಿಟೇಬಲ್ಸ್ ಎಲ್ಲ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ವೆಜಿಟೇಬಲ್ಸ್ ಎಲ್ಲ ಬೇಗನೆ ಫ್ರೈ ಮಾಡ್ಕೋಬೋದು. ಏನಂದರೆ ಬ್ರೆಡ್ ರೋಸ್ಟ್ ಮಾಡೋದೇ ಸ್ವಲ್ಪ ಲೇಟ್ ಆಗುತ್ತೆ. ಒಂದೊಂದು ಬ್ರೆಡ್ ಪೀಸ್ನ ತುಪ್ಪ ಹಚ್ಚಿ ರೋಸ್ಟ್ ಮಾಡಬೇಕು. ಇನ್ನು ನಮ್ಮ ಅಮ್ಮನೂ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾರೆ ಇವತ್ತು. ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲ ರಿಪೋರ್ಟು ನಾರ್ಮಲ್ ಬಂದಿದೆ. ಬ್ಲಡ್ ಮಾತ್ರ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈಗ ಬ್ರೆಡ್ ಟೋಸ್ಟ್ ಮಾಡೋಣ ಬನ್ನಿ. ಈಗ ಒಂದು ಕಡಾಯಿನಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆನಿಯನ್ ಸ್ವಲ್ಪ ಫ್ರೈ ಆದ ನಂತರ ಕ್ಯಾರೆಟು, ಕ್ಯಾಬೇಜ್ ಹಾಕ್ತಿದ್ದೀನಿ. ಕ್ಯಾಪ್ಸಿಕಮು, ಟೊಮೊಟೊನ ಮಾತ್ರ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಕ್ಯಾರೆಟ್, ಕ್ಯಾಬೇಜ್ ಮಾತ್ರ ತುರ್ಕೊಂಡಿದ್ದೀನಿ. ಕ್ಯಾರೆಟು, ಕ್ಯಾಬೇಜು ಸಣ್ಣದಾಗಿ ತುರ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ.
ಕ್ಯಾಪ್ಸಿಕಮ್ನಲ್ಲಿ ಇರುವಂಥ ಬೀಜವನ್ನೆಲ್ಲ ತೆಗೆದಾಕಿ ಆಮೇಲೆ ಕಟ್ ಮಾಡಿ. ಇದಕ್ಕೆ ಕ್ಯಾಬೇಜ್ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನೆಲ್ಲ ಹಾಕಿದ ನಂತರ ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಹೊತ್ತು ಫ್ರೈ ಮಾಡೋದ್ರಿಂದ ವೆಜಿಟೇಬಲ್ಸಲ್ಲಿ ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ಒಗ್ಗರಣೆಯಲ್ಲಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿನ, 1/4 ಟೀ ಸ್ಪೂನ್ ಧನಿಯಾ ಪೌಡರ್, 1/4 ಟೀ ಸ್ಪೂನ್ ಗರಂ ಮಸಾಲೆ, ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಬ್ರೆಡ್ ಟೋಸ್ಟ್ ಮಸಾಲೆ ರೆಡಿ ಆಯಿತು ನೋಡಿ. ನೆಕ್ಸ್ಟ್ ಈಗ ಬ್ರೆಡ್ ಸ್ಲೈಸ್ ಒಂದೇ ಟೋಸ್ಟ್ ಮಾಡಬೇಕು. ಇನ್ನು ಸ್ಟವ್ ಮೇಲೆ ಹಂಚಿಟ್ಟಿದ್ದೀನಿ. ಈಗ ಬ್ರೆಡ್ ಸ್ಲೈಸ್ಗೆ ತುಪ್ಪ ಹಚ್ಚಿ ಟೋಸ್ಟ್ ಮಾಡ್ತಿದ್ದೀನಿ. ತುಪ್ಪ ಬೇಡ ಅಂದರೆ ಎಣ್ಣೆನೇ ಹಚ್ಚಿ ಮಾಡಿ. ಬ್ರೆಡ್ ಸ್ಲೈಸ್ನ ಒಂದೇ ಕಡೆ ರೋಸ್ಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಹಾಗಾಗಿ ಇನ್ನೊಂದು ಕಡೆನೂ ಹಂಚಿಟ್ಟು ಮಾಡ್ತಾಯಿದ್ದೀನಿ. ಈಗ ಬ್ರೆಡ್ ಟೋಸ್ಟ್ ಮಾಡಿದ್ದೆಲ್ಲ ಮುಗೀತು, ಎಲ್ರಿಗೂ ಹಾಕ್ಕೊಡ್ತಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ನಮ್ಮ ಅಮ್ಮನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಮ್ಮ ಅತ್ತಿಗೆ ಮಕ್ಕಳು ಸಹ ಬಂದಿದ್ದರು. ಮಕ್ಕಳ ಹತ್ರ ಹಾಗೆ ಟೈಮ್ ಪಾಸ್ ಮಾಡ್ತಿದ್ದೀವಿ. ಮುದ್ದಾಗಿ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಮ್ಮ ಅತ್ತಿಗೆ ಸ್ವಲ್ಪ ಶೈ ಫೀಲ್ ಆಗ್ತಾರೆ. ನಮ್ಮಮ್ಮ ಇವತ್ತು ನಮ್ಮ ಮನೇಲಿ ಇರ್ತಾರೆ. ನಿನ್ನೆ ಎಲ್ಲ ನಮ್ಮ ಅಣ್ಣನ ಮನೇಲಿದ್ದರು, ಇವತ್ತು ನಮ್ಮ ಮನೇಲಿ ಇರ್ತಾರೆ. ನಮ್ಮಮ್ಮ ಆಗಲೇ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಬೆಂಗಳೂರಿಗೆ ಬಂದು 1 ದಿನ ಆಗಿದೆ ಅಷ್ಟೇ, ಆಗಲೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನೂ 1-2 ದಿನ ಇರಿ ಅಂತ ಹೇಳ್ತಾ ಇದ್ದೀವಿ, ಆದರೂ ಕೇಳ್ತಾ ಇಲ್ಲ. ಜೊತೆಗೆ ನಮ್ಮ ಅಪ್ಪ ಬಂದಿದ್ದರೆ ಸ್ವಲ್ಪ ದಿನ ಇರ್ತಾಯಿದ್ರು. ಅಲ್ಲಿ ನಮ್ಮ ಅಪ್ಪಂಗೆ ಕಷ್ಟ ಆಗಿಬಿಡುತ್ತೆ, ಹಾಗಾಗಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಜಾಸ್ತಿ ಫೋರ್ಸ್ ಮಾಡೋದಕ್ಕಾಗಲ್ಲ. ನಾಳೆ 1 ದಿನ ಇದ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದೀವಿ. ಅವ್ರು ಬಂದು 1 ದಿನ ಆದರೂ ಹಾಸ್ಪಿಟ್ಲಲ್ಲೇ ಟೈಮೆಲ್ಲ ಸರಿ ಹೋಯ್ತು. ಟೆಸ್ಟ್ಗಳು ಅದು ಇದು ಅಂತ ಹೆಂಗಿದ್ರು ಲೇಟ್ ಆಗುತ್ತೆ. ಹಾಗಾಗಿ ನಾಳೆ ನೈಟ್ಗೆ ಬುಕ್ ಮಾಡಿದ್ದಾರೆ. 1-2 ದಿನವೂ ನಮ್ಮಮ್ಮ ಇರೋಕ್ಕಾಗ್ತಿಲ್ಲ ಅಂತ ಬೇಜಾರಾಗ್ತಿದೆ. ಇಲ್ಲಿ ನನ್ನ ಮಗ ಬಂದು ಹೆಡ್ ಮಸಾಜ್ ಮಾಡೋದ್ರಲ್ಲಿ ಮಕ್ಕಳಿಗೆ ಎದುರಿಸ್ತಿದ್ದಾನೆ. ತುಂಬ ಫನ್ನಿಯಾಗಿತ್ತು. ಪಾಮು ಅಂತ ಹೆದರ್ಕೊಂಡು ಓಡೋಗ್ತಿದ್ದಾರೆ.
ಈ ಒಂದು ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.